ಪ್ರಿಯ ವೀಕ್ಷಕರ ನಮಸ್ಕಾರ. ಮಾಡಬೇಕು ಅಂತ ಮನಸ್ಸಿದ್ರೆ ಅದು ಯಾರೇ ಆಗಲಿ ಆ ಕೆಲಸವನ್ನ ಮಾಡೇ ತೀರ್ತಾರೆ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಮನಸ್ಸು ಹಾಗೂ ಇಚ್ಛಾಶಕ್ತಿ ಇರಬೇಕು. ಅದರಂತೆ ಈಗಿನ ಶಾಸಕರು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ರೆ ಸಾಕು, ಜನಗಳು ಮತಗಳನ್ನು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತದೆ. ಇದಕ್ಕೆ ಉದಾಹರಣೆ ಎಂಬಂತೆ ಶಿಗ್ಗಾವಿ ಸವಣೂರು ಶಾಸಕ ಯಾಸಿರ್ ಖಾನ್ ಪಠಾಣ್ ಆಗಸ್ಟ್ ತಿಂಗಳಲ್ಲಿ ಪರಾಕ್ರಮವನ್ನು ಮಾಡಿದ್ದಾರೆ. ಹೌದು, ಅದೇನಂತೀರಾ, ಇದೀಗ ನಾವು ಹೇಳ್ತೀವಿ ಕೇಳಿ. ಒಂದೇ ಒಂದು ತಿಂಗಳಲ್ಲಿ ಕೋಟಿಗಳ ಅನುದಾನ ತಂದು ಕೆಲಸಗಳನ್ನು ಆರಂಭಿಸಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ಹಾಕಿ ಅಭಿವೃದ್ಧಿ ಶೂನ್ಯ ಮಾಡಿದ್ದಾರೆ ಎನ್ನುವವರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ 1 ಕೋಟಿಗೂ ಅಧಿಕ ಕಾಮಗಾರಿಗಳಿಗೆ ಚಾಲನೆ. ಟೀಕಾಕಾರರಿಗೆ ಅಭಿವೃದ್ಧಿ ಮೂಲಕ ಪಠಾಣ್ ತಿರುಗೇಟು. ಎಸ್, ಶಾಸಕ ಪಠಾಣ್ ಅವರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು. ಕಾರಣ ಅದೆಷ್ಟೋ ಟ್ರಿಗರ್ ಆಗುವಂತೆ ಇವರನ್ನು ಪ್ರಚೋದನೆ ಮಾಡಿದ್ರೂ ಇವರು ಹೆಚ್ಚು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ. ಬದಲಾಗಿ ಕೆಲಸವನ್ನು ಮಾಡುವ ಮೂಲಕ ತಮ್ಮ ಉತ್ತರವನ್ನು ನೀಡ್ತಾರೆ. ಶಾಸಕರಾಗಿ ಇದೀಗ 9 ತಿಂಗಳು ಕಳೆದಿವೆ. ಈಗಾಗಲೇ ಶಿಸ್ತುಬದ್ಧ ಆಡಳಿತ ಮಾಡುತ್ತಿರುವ ಪಠಾಣ್ ಅನುಭವಿ ರಾಜಕಾರಣಿ ಆಗ್ತಿದ್ದಾರೆ. ಅದಕ್ಕೆ ಅವರ ದೈನಂದಿನ ಕಾರ್ಯಚಟುವಟಿಕೆಗಳು ಹಾಗೂ ಪ್ರೊಫೆಷನಲ್ ನಡವಳಿಕೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ರಾಜಕಾರಣದಲ್ಲೇ ಪಠಾಣ್ ಮಾಗುತ್ತಿರುವ ಪೊಲಿಟಿಷಿಯನ್ ಆಗುತ್ತಿದ್ದಾರೆ ಎನ್ನುವುದಕ್ಕೆ ಇವರ ಶಿಸ್ತುಬದ್ಧ ನಡವಳಿಕೆಯು ಮುನ್ನುಡಿಯಾಗಿದೆ. ಸದಾ ಜನರೊಂದಿಗೆ ಇರುವ ಶಾಸಕ ಪಠಾಣ್ ಎಂಬ ಹೆಗ್ಗಳಿಕೆ ಇವರಿಗೆ ಸಲ್ಲಿದೆ. ಇದುವರೆಗೂ ಶಿಗ್ಗಾವಿ ಸವಣೂರಲ್ಲಿ ಒಂದು ಕೊರಗಿತ್ತು, ಶಾಸಕರು ಕೈಗೆ ಸಿಗೋದಿಲ್ಲ, ನಮ್ಮ ಕೆಲಸ ಆಗುವುದು ವಿಳಂಬ ಎಂದು. ಬಟ್ ಇದನ್ನು ಯಾಸಿರ್ ಖಾನ್ ಪಠಾಣ್ ದೂರ ಮಾಡಿದ್ದಾರೆ. ಕ್ಷೇತ್ರದ ಜನರಿಗೆ ಬೇಕಾದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟಕ್ಕೂ ಕಳೆದ ತಿಂಗಳು ಏನು ಮಾಡಿದ್ದಾರೆ, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾಂದಿ ಹಾಡಿದ್ದಾರೆಂದು ನೋಡೋದಾದರೆ, 50 ಲಕ್ಷ ವೆಚ್ಚದಲ್ಲಿ ಬಂಕಾಪುರದ ವಿಠ್ಠಲ ಕಣ್ಮಣಿ ದೇವಸ್ಥಾನ ಹಾಗೂ ಸಮುದಾಯ ಭವನದ ಭೂಮಿ ಪೂಜೆ, 8 ಲಕ್ಷ ವೆಚ್ಚದಲ್ಲಿ ಗುಂಡೂರು ಗ್ರಾಮದೇವಿ ಶೆಡ್ ನಿರ್ಮಾಣದ ಭೂಮಿ ಪೂಜೆ, 10 ಲಕ್ಷ ವೆಚ್ಚದಲ್ಲಿ ಕೋಣನ್ಕೆರೆ ಗ್ರಾಮದಲ್ಲಿ ದೇವಸ್ಥಾನದ ಭೂಮಿ ಪೂಜೆ, 65 ಲಕ್ಷ ವೆಚ್ಚದಲ್ಲಿ ಹಿರೇಬೆಂಡಿಗೇರಿ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ. ಒಟ್ಟು ಆಗಸ್ಟ್ ತಿಂಗಳಿನಲ್ಲಿ ತಾಲೂಕಿನ ವಿವಿಧ ಕ್ಷೇತ್ರದಲ್ಲಿ ಬರೋಬ್ಬರಿ 1,33 ಲಕ್ಷ ವೆಚ್ಚದ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕ ಯಾಸಿರ್ ಖಾನ್ ಪಠಾಣ್ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಈ ತಿಂಗಳ ಉದ್ಘಾಟನೆಗಳ ಕಾರ್ಯಕ್ರಮ ನೋಡೋದಾದರೆ, ಹೊನಗುಂದ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ, ಕುರ್ಸಾಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಸಮುದಾಯ ಭವನದ ಉದ್ಘಾಟನೆ, ಇಬ್ರಾಹಿಂಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡದ ಉದ್ಘಾಟನೆ, ಬಂಕಾಪುರದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ನಿಲಯದ ಉದ್ಘಾಟನೆ. ಹೀಗೆ ಪಠಾಣ್ ಅವರು ತಾವಾಯಿತು, ತಮ್ಮ ಕೆಲಸವಾಯಿತು ಎಂದು ಆಡಳಿತದ ಕಡೆಗೆ ಹಾಗೂ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸಿದ್ದಾರೆ. ಪಠಾಣ್ ಮಾತಾಡಿ ಕೆಟ್ಟವರಾಗೋಕ್ಕಿಂತ ಮೌನವಾಗಿದ್ದು ಕೆಲಸ ಮಾಡಿದ್ರೆ ಸಾಕು ಎಂಬ ಮಾತನ್ನು ಸದ್ಯ ಶಾಸಕ ಪಠಾಣ್ ಪಾಲನೆ ಮಾಡ್ತಿದ್ದಾರೆ. ಇದಲ್ಲದೆ ಪಠಾಣ್ ಸಾಮಾಜಿಕ ಕಾಳಜಿ ಕೆಲಸವೊಂದನ್ನು ಮಾಡಿದ್ದಾರೆ. ಅವರ ಹುಟ್ಟುಹಬ್ಬದಂದು ಒಂದು ಚಿರತೆ ದತ್ತು ಪಡೆದು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅಂದಿನ ದಿನ ಶಿಗ್ಗಾವಿ ಸವಣೂರು ಇತಿಹಾಸದಲ್ಲೇ ಮೊದಲ ಬಾರಿಗೆ 152 ಯೂನಿಟ್ ರಕ್ತ ಗುಂಪು ಸಂಗ್ರಹಿಸಿ ದಾಖಲೆಯನ್ನ ಮಾಡಿದ್ದಾರೆ. ಇದು ಇವರ ಸಾಮಾಜಿಕ ಬದ್ಧತೆ ಹಾಗೂ ಮಾನವೀಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಮೊನ್ನೆ ನಡೆದ ಅಧಿವೇಶನದಲ್ಲಿ ಕೂಡ ಹಾವೇರಿ ಭಾಗದ ಜನರ ಗಮನ ಸೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ರೈತರ ಬೆಳೆ ಹಾನಿ ಸರ್ವೆ ಮಾಡುವಂತೆ ಹಾಗೂ ವರದಾ ಬೇಡ್ತಿ ನದಿ ಜೋಡಣೆಯ ಬಗ್ಗೆ ಮಾತಾಡಿ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಒಟ್ಟಿನಲ್ಲಿ ಮತದಾರರು ಮತ ನೀಡಿ ಇವರನ್ನ ಗೆಲ್ಲಿಸಿದ್ದಕ್ಕೂ ಸಾರ್ಥಕ ಎಂದು ಅಭಿಮಾನಿಗಳು ಕ್ಷೇತ್ರದಲ್ಲಿ ಮಾತನಾಡಿಕೊಳ್ತಿದ್ದಾರೆ. ಶ್ರೀ ಕರ್ನಾಟಕ, ಹಾವೇರಿ.